ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ತಡೆಗಳು ಮುರಿಯಲ್ಪಡುವವು, ನೀವು ಆಶೀರ್ವದಿಸಲ್ಪಡುವಿರಿ. ದೇವರು ನಿಮಗಿರುವಂಥ ತಡೆಗಳನ್ನು ಮುರಿದು ಹಾಕಿ ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲು ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ನಿನ್ನ ಮುಂದೆ ಹೋಗಿ ದಿನ್ಯಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಳಿಗಳನ್ನು ಮುರಿದು ಬಿಡುವೆನು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ತಡ್ಡೆಗಳಿರಬಹುದು. ಏನು ಮಾಡಿದ್ರು ನನಗೆ ಆಶೀರ್ವಾದ ಇಲ್ಲ, ಬರೀ ತಡೆಗಳು 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 ಎಂಬುದಾಗಿ ನೀವು ಆ ತಡೆಗಳನ್ನು ನೋಡಿ ನೀವು ಭಯ ಪಡ್ತಿರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನ್ನ ಮುಂದೆ ಹೋಗಿ ತಡೆಗಳನ್ನು ಮುರಿಯುತ್ತೇನೆ. ನಿಮ್ಮ ಜೀವಿತದಲ್ಲಿ ತೀವ್ರವಾಗಿ ಪ್ರಾರ್ಥಿಸಲು, ಆರಾಧನೆ ಮಾಡಲು ಆಗದೇ ಇರುವಂಥ ತಡ್ಡೆಗಳಿರಬಹುದು. ಮಾತ್ರವಲ್ಲದೆ ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಆಗದೇ ಇರುವಂಥ ತಡೆಗಳು, ಮಾತ್ರವಲ್ಲದೆ ನೀವು ತೆಗೆದುಕೊಂಡಂಥ ಸಾಲವನ್ನು ತೀರಿಸಲು ಆಗದೆ ಇರುವಂಥ ತಡೆಗಳು, ಮಾತ್ರವಲ್ಲದೆ ನೀವು ಮನೆ ಕಟ್ಟುತ್ತಿರಬಹುದು, ಅದನ್ನು ಕಟ್ಟಿ ಮುಗಿಸಲು ಆಗದೇ ಇರುವಂಥ ತಡೆಗಳು, ಯಾವ ಕೆಲಸ ಮಾಡಿದರೂ ಅಭಿವೃದ್ಧಿ ಇಲ್ಲ, ಅನೇಕ ವಿಧವಾದ ತಡೆಗಳು ನಿಮಗಿರಬಹುದು. ನಿಮ್ಮ ಮಕ್ಕಳ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ಅನೇಕ ವಿಧವಾದ ತಡೆಗಳಿರಬಹುದು. ಒಂದು ವೇಳೆ ನೀವು ದೇವರ ಸೇವೆಯನ್ನು ಮಾಡ್ತಿರಬಹುದು, ಸೇವೆಯಲ್ಲಿ ಅಭಿವೃದ್ಧಿ ಇಲ್ಲದೆ ಅನೇಕ ವಿಧವಾದ ತಡೆಗಳು ನಿಮಗಿರಬಹುದು. ದೇವರಿಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವಾಕ್ಯವನ್ನು ನೀವು ನಂಬಬೇಕು. ಈ ವಾಗ್ದಾನ ನನಗಾಗಿ. ದೇವರು ನನ್ನ ಮುಂದೆ ಹೋಗಿ ದಿನ್ಯಗಳನ್ನು ಸಮ ಮಾಡ್ತಾರೆ, ತಾಮ್ರದ ಕದಗಳನ್ನು ಒಡೆದಾಕ್ತಾರೆ, ಕಬ್ಬಿಣದ ಅಗಳಿಗಳನ್ನು ಮುರಿದು ಹಾಕಿ ನನಗಿರುವಂಥ ಎಲ್ಲ ತಡೆಗಳನ್ನು ದೇವರು ಮುರಿದಾಕ್ತಾರೆ ಎಂಬುದಾಗಿ ನೀವು ನಂಬಬೇಕು. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೂ ಅನೇಕ ವಿಧವಾದ ತಡೆಗಳು ನಿಮಗಿರಬಹುದು. ಅನೇಕ ಜನರು ನನಗೆ ಹೇಳುವುದುಂಟು, ತುಂಬಾ ತಡೆಗಳು, ಮಕ್ಕಳ ಮದುವೆ ವಿಷಯದಲ್ಲಿ ತಡೆಗಳು, ಮನೆ ಕಟ್ಟುತ್ತಿದ್ದೇನೆ ಅದರ ವಿಷಯದಲ್ಲಿ ತಡೆಗಳು, ಸಾಲ ತೆಗೆದುಕೊಂಡೆ ತೀರಿಸಲು ಆಗುವುದೇ ಇಲ್ಲ, ಮತ್ತೆ ಸಾಲವನ್ನು ಮಾಡ್ತಾನೇ ಇರ್ತೇನೆ, ಅನೇಕ ತಡೆಗಳು, ನಾನು ಪ್ರಾರ್ಥನೆ ಮಾಡಲು ಆಗುತ್ತಿಲ್ಲ, ಆರಾಧನೆ ಮಾಡಲು ಆಗುತ್ತಿಲ್ಲ. ನೋಡ್ರಿ, ಇವೆಲ್ಲ ತಡೆಗಳು. ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ತಡೆಗಳನ್ನು ಮುರಿಯುತ್ತೇನೆ. ನಿಮ್ಮ ಜೀವಿತದಲ್ಲಿರುವಂತಹ ತಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ತದೆ. ಯೇಸು ಕ್ರಿಸ್ತನು ನಿಮ್ಮ ಮುಂದೆ ಹೋಗಿ ತಡೆಗಳನ್ನು ಮುರಿದು ಹಾಕಿ ದಿನ್ಯಗಳನ್ನು ಸಮ ಮಾಡುತ್ತಾರೆ. ಸೈತಾನನು ಏನು ತಡೆಗಳಾಕಿದ್ದರು, ತಾಮ್ರದ ಕದಗಳನ್ನು ಹಾಕಿದ್ದರು, ಕಬ್ಬಿಣದ ಅಗಳಿಗಳನ್ನು ಹಾಕಿದ್ದರು, ಎಲ್ಲವನ್ನ ಮುರಿದು ಹಾಕಿ ದೇವರು ನಿಮಗೆ ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ನಿಮ್ಮನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸ್ತಾರೆ. ಈ ವಾಗ್ದಾನ ನಂಬಿರಿ. ದೇವರು ನನಗಿರುವಂತಹ ತಡೆಗಳನ್ನು ಮುರಿದು ಹಾಕಿದ್ದಾರೆ ಎಂಬುದಾಗಿ ನೀವು ನಂಬಿರಿ. ನೀವು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀರ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ತಡೆಗಳು ಯಾವ ರೀತಿಯಲ್ಲಿದ್ದರು, ಎಷ್ಟು ಬಲವಾಗಿದ್ದರು, ಅವೆಲ್ಲವನ್ನ ಮುರಿಯಲು ಶಕ್ತನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ತಡೆಗಳೇನೇ ನೋಡ್ತಿದ್ದೀರಾ? ಏನು ಮಾಡೋದು? ಯಾವ ರೀತಿ ನಾನು ಆಶೀರ್ವಾದವನ್ನು ಹೊಂದಿಕೊಳ್ಳುವುದು, ಯಾವ ರೀತಿ ನಾನು ಅಭಿವೃದ್ಧಿ ಆಗುವುದು ಎಂಬುದಾಗಿ ಪರಿತಪಿಸ್ತಿದ್ದೀರೋ, ದೇವರು
ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯದ ಮೇಲೆ ನೀವು ಭರವಸೆ ಇಡಬೇಕು. ಈ ವಾಗ್ದಾನ ನನಗಾಗಿ. ದೇವರು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದಾರೆ. ಇನ್ನು ಮುಂದೆ ನನಗೆ ತಡೆಗಳಿರುವುದಿಲ್ಲ. ಯಾಕಂದ್ರೆ ದೇವರು ನನ್ನ ಮುಂದೆ ಹೋಗಿ ತಡೆಗಳನ್ನ ಮುರಿದಿದ್ದಾರೆ ಎಂಬುದಾಗಿ ನೀವು ನಂಬಿರಿ. ನೋಡ್ರಿ ಪ್ರಿಯರೇ, ಯೋಸೇಫನ ಜೀವಿತದಲ್ಲಿ ಏನು ತಡೆಗಳು ಬಂದವು, ಶೋಧನೆಗಳು ಬಂದವು, ಹೋರಾಟಗಳು ಬಂದವು. ಅವನನ್ನು ಸೆರೆಮನೆಯಲ್ಲಿ ಹಾಕಿದರು. ಯೋಸೇಫನ ಜೀವಿತದಲ್ಲಿ ಯಾವ ರೀತಿ ಅದ್ಭುತಗಳನ್ನು ಮಾಡಿದರು, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ನೋಡ್ರಿ ಪ್ರಿಯರೇ, ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯ 41ರಿಂದ 43 ವಚನದಲ್ಲಿ ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಣಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕೊಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿನಾಗಿ ಇಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನ ಜೀವಿತದಲ್ಲಿ ಎಷ್ಟು ಶೋಧನೆಗಳು. ಯೋಸೇಫನು ಯಾವ ತಪ್ಪು ಮಾಡಲಿಲ್ಲ. ಅವನಿಗೆಷ್ಟು ಹೋರಾಟಗಳು, ಎಷ್ಟು ತಡೆಗಳು, ಎಷ್ಟು ಶೋಧನೆಗಳು. ಅವನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಗೆ ಹಾಕಿದರು. ಆದರೆ ಯೋಸೇಫನು ದೇವರು ತನಗೆ ಕೊಟ್ಟಂತ ದರ್ಶನದ ಮೇಲೆ ನಂಬಿಕೆ ಇಟ್ಟಿದ್ದರು. ನೀವೇನ್ ಮಾಡಬೇಕು? ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಯೋಸೇಫನ ಜೀವಿತದಲ್ಲಿ ನೋಡ್ರಿ ಎಷ್ಟು ಅದ್ಭುತ ಆಯಿತು. ಅವನು ಸೆರೆಮನೆಯಿಂದ ಹೊರಗೆ ಬಂದನು. ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನಾಗಿ ದೇವರು ಮಾಡಿದರು. ಅವನ ಘನಪಡಿಸಿದರು, ಅವನ ಆಶೀರ್ವದಿಸಿದರು, ಅವನ ಉನ್ನತಿಗೆ ತಂದರು. ಯೋಸೇಫನಿಗಿದ್ದಂತೆ ಎಲ್ಲ ತಡೆಗಳು ಮುರಿಯಲ್ಪಟ್ಟವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಯೋಸೇಫನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಲು ಶಕ್ತನಾಗಿದ್ದಾನೆ. ಯೋಸೇಫನ ಜೀವಿತದಲ್ಲಿ ಏಳುವಂತ ಆಶೀರ್ವಾದಗಳನ್ನು ಹೊಂದಿಕೊಂಡನು, ಉನ್ನತಿಗೆ ಬಂದನು, ಆಶೀರ್ವದಿಸಲ್ಪಟ್ಟನು. ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ದೇವರು ಮಾಡಿದರು. ಇಂದು ನಿಮಗೆ ತಡೆಗಳಿರಬಹುದು, ಹೋರಾಟಗಳಿರಬಹುದು, ಸಮಸ್ಯೆಗಳಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಈ ವಾಕ್ಯವನ್ನು ನೀವು ನಂಬಬೇಕು. ನನಗಿರುವಂತ ತಡೆಗಳನ್ನ ದೇವರು ಮುರಿದಾಕ್ತಾರೆ. ನಾನು ಆಶೀರ್ವದಿಸಲ್ಪಡ್ತೇನೆ, ಅಭಿವೃದ್ಧಿ ಆಗ್ತೇನೆ, ದೇವರು ನನ್ನನ್ನು ಘನಪಡಿಸ್ತಾರೆ ಎಂದಾಗ ನೀವು ನಂಬಬೇಕು. ನೀವು ನಂಬುವಾಗ ನಿಮಗಿರುವಂತಹ ತಡೆಗಳನ್ನ ದೇವರು ಮುರಿಯುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ತಡೆಗಳು ಮುರಿಯಲ್ಪಡುವವು. ನೀವು ಆಶೀರ್ವದಿಸಲ್ಪಡ್ತೀರಾ, ಉನ್ನತಿಗೆ ಬರ್ತೀರಾ. ನೀವಿರುವಂತಹ ಸ್ಥಳದಲ್ಲಿ ದೇವರು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅದನ್ನ ದೇವರು ಮಾಡಲು ಶಕ್ತನಾಗಿದ್ದಾರೆ. ದೇವರು ಹೇಳಿರುವಂತಹ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ. ನಿಮಗಿರುವಂತಹ ತಡೆಗಳನ್ನು ದೇವರು ಮುರಿದು ಹಾಕಿ ನಿಮ್ಮನ್ನ ದೇವರು ಆಶೀರ್ವದಿಸಿ ಉನ್ನತಿಗೆ ತಂದು ನಿಮ್ಮನ್ನ ಸ್ಥಿರಪಡಿಸಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಿಮೋಚನಾ ಕಂಡ 14ನೇ ಅಧ್ಯಾಯ 21ರಿಂದ 22 ವಚನದಲ್ಲಿ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬೆರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಇಸ್ರೇಲ್ ಜನರಿಗೆ, ಮೋಶೆಗೆ ತಡಿಯಾಗಿದ್ದು ಕೆಂಪು ಸಮುದ್ರ. ಒಂದು ಕಡೆ ನೋಡಬೇಕಾದ್ರೆ ಫರೋವನ ಸೈನ್ಯ
ಇವರು ವಿರುದ್ಧವಾಗಿ ನಿಂತಿದೆ. ಮುಂದಗಡೆ ನೋಡಬೇಕಾದ್ರೆ ಕೆಂಪು ಸಮುದ್ರ ಇವರಿಗೆ ತಡೆಯಾಗಿದೆ. ದೇವರು ಏನು ಮಾಡಿದರು? ಇಸ್ರೇಲ್ ಜನರಿಗಿರುವಂಥ ತಡ್ಡೆಗಳನ್ನ ಮುರಿದು ಹಾಕಿದರು. ಸಮುದ್ರವನ್ನ 2 ಭಾಗವಾಗಿ ಮಾಡಿ ಒಣ ನೆಲದಲ್ಲಿ ಅವರನ್ನು ನಡೆಸಿದರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರೇಲ್ ಜನರಿಗಿದ್ದಂಥ ತಡೆಗಳು 2 ಭಾಗವಾಯಿತು. ಸಮುದ್ರವನ್ನ 2 ಭಾಗವಾಗಿ ಮಾಡಿ ಒಣ ನೆಲದಲ್ಲಿ ದೇವರು ನಡೆಸಿದರು. ಫರೋನ ಸೈನ್ಯ ನೀರಿನಲ್ಲಿ, ಸಮುದ್ರದಲ್ಲಿ ಮುಳುಗಿ ಹೋಯಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಈ 3 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿರುವಾಗ ದೇವರ ವಾಕ್ಯದ ಮೇಲೆ ಭರವಸೆ ಇಡ್ರಿ. ದೇವರು ನನ್ನ ಜೀವಿತದಲ್ಲಿರುವಂಥ ಎಲ್ಲ ತಡೆಗಳನ್ನು ದೇವರು ಮುರಿದಾಕ್ತಾರೆ ಎಂಬುದಾಗಿ ನೀವು ನಂಬಿರಿ. ದೇವರು ಹೇಳಿದ್ದಾರೆ, ನಾನು ನಿನ್ನ ಮುಂದೆ ಹೋಗಿ ತಡೆಗಳನ್ನು ಮುರಿದಾಕ್ತೇನೆ. ಯೋಸೇಫನ ಜೀವಿತದಲ್ಲಿ ಮಾಡಿದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ದೇವರು ಮಾಡ್ತಾರೆ. ಇಸ್ರೇಲ್ ಜನರಿಗೆ, ಮೋಶೆಗೆ ಕೆಂಪು ಸಮುದ್ರ ಅಡ್ಡವಾಗಿದ್ದಾಗ ಅದನ್ನು 2 ಭಾಗವಾಗಿ ಮಾಡಿ ನಡೆಸಿದಂಥ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ತಡೆಗಳನ್ನು ನೋಡಿ ನೋಡಿ ಭಯಪಡಬೇಡ್ರಿ. ನಿಮ್ಮ ತಡೆಗಳನ್ನು ಮುರಿದಾಕಿ ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತರಲು ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ದೇವರ ವಾಕ್ಯದ ಮೇಲೆ ಭರವಸೆ ಇಡ್ರಿ. ನೀವು ಹೇಳಬೇಕು, ಯೇಸು ಕ್ರಿಸ್ತನು ನನ್ನ ಮುಂದೆ ಹೋಗಿ ತಡೆಗಳನ್ನು ಮುರಿದು ಹಾಕಿದ್ದಾನೆ. ನಾನು ಆಶೀರ್ವದಿಸಲ್ಪಡುತ್ತೇನೆ, ಅಭಿವೃದ್ಧಿ ಆಗ್ತೇನೆ. ನನಗಿರುವಂಥ ತಡೆಗಳೆಲ್ಲ ದೇವರು ಮುರಿದು ಹಾಕಿದ್ದಾರೆ. ಯಾಕಂದರೆ ದೇವರು ನನ್ನ ಮುಂದೆ ಹೋಗ್ತಾ ಇದ್ದಾರೆ. ಮೋಸೆ ಸಂಗಡ ಇದ್ದ ದೇವರು ಇಂದು ನನ್ನ ಸಂಗಡ ಇದ್ದಾರೆ. ಯುಗದ ಸಮಾಪ್ತಿಯವರಿಗೆಲ್ಲ ದಿವಸ ನಾನು ನಿನ್ನ ಜೊತೆಯಲ್ಲಿರ್ತೇನೆ ಎಂಬುದಾಗಿ ಹೇಳಿದ ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂಬುದಾಗಿ ನೀವು ನಂಬಿ ದೇವರ ಮೇಲೆ ಭರವಸವಿಟ್ಟು ಪ್ರಾರ್ಥನೆ ಮಾಡುವಾಗ ಎಲ್ಲ ತಡ್ಡೆಗಳು ಮುರಿಯಲ್ಪಡ್ತದೆ. ಇವತ್ತಿನಿಂದ ಯೇಸು ನಾಮದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗಿರುವಂಥ ತಡ್ಡೆಗಳು ಮುರಿಯಲ್ಪಡ್ತದೆ. ದೇವರು ಪ್ರಾರ್ಥನಾತ್ಮನಿಂದ ನಿಮ್ಮನ್ನು ತುಂಬಿಸ್ತಾರೆ, ಆರಾಧನಾ ಅಭಿಷೇಕ ತುಂಬಿಸ್ತಾರೆ. ನಿಮಗಿರುವಂಥ ತಡೆಗಳನ್ನು 2 ಭಾಗವಾಗಿ ಮಾಡಿ ಅದ್ಭುತಕರವಾಗಿ ದೇವರು ನಿಮ್ಮನ್ನು ಮುನ್ನಡೆಸಿ ಆಶೀರ್ವದಿಸಿ ನಿಮ್ಮನ್ನು ಉನ್ನತಿಗೆ ತರುತ್ತಾರೆ. ನೀವು ಆಮೇನ್ ಎಂಬುದಾಗಿ ಇದನ್ನು ಅಂಗೀಕಾರ ಮಾಡಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ಸಮಯದಲ್ಲಿ ದೇವರೇ, ನನಗಿರುವಂಥ ತಡೆಗಳನ್ನು ನೀವು ಮುರಿದು ಹಾಕಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಮುಂದೆ ನಿನ್ನಿಂದ ಬರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ತೇನೆ, ಅಭಿವೃದ್ಧಿ ಆಗ್ತೇನೆ, ಈ ಲೋಕದಲ್ಲಿ ನಿನ್ನ ಮಹಿಮೆ ಪಡಿಸ್ತೇನೆ ಎಂಬುದಾಗಿ ದೇವರನ್ನ ಘನಪಡಿಸಿರಿ. ದೇವರನ್ನ ಘನಪಡಿಸಿರಿ. ಮನಿಪ್ರಿಯ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ತಡೆಗಳನ್ನ ಮುರಿದು ಹಾಕಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೇವೆ. ನಾನು ನಿನ್ನ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ದೇವರು ಯೋಸೇಫನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡಿದ ದೇವರು ಮೋಶೆಯೊಟ್ಟಿಗಿದ್ದು ಕೆಂಪು ಸಮುದ್ರವನ್ನ 2 ಭಾಗವಾಗಿ ಮಾಡಿ ಇಸ್ರೇಲ್ ಜನರನ್ನ ಅದ್ಭುತಕರವಾಗಿ ನಡೆಸಿದಂಥ ದೇವರು ಇಂದು ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಸಪ ನನಗಿರುವಂಥ ತಡ್ಡೆಗಳನ್ನು ಮುರಿದು ಹಾಕಿರಿ. ಪ್ರಾರ್ಥನಾತ್ಮನ ತುಂಬಿಸಿರಿ. ಪ್ರಾರ್ಥನಾತ್ಮನಿಂದ ತುಂಬಿಸಿ ತೀವ್ರವಾಗಿ ಪ್ರಾರ್ಥನೆ ಮಾಡಲು ಕೃಪೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವ್ರಿಗೇನನ್ನ ತಡ್ಡೆಗಳಿದೆಯೋ ಆ ತಡ್ಡೆಗಳೆಲ್ಲ ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣಲಿ, ಅಭಿವೃದ್ಧಿಯನ್ನು ಕಾಣಲಿ. ಕರ್ತನೇ, ನೀನು ಅದನ್ನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ವೇಳೆ ಮರಣದ ಹಾಸಿಗೆಯಲ್ಲಿರಬಹುದು, ಅನೇಕ ರೀತಿಯ ತಡೆಗಳಿರಬಹುದು, ಅನೇಕ ರೀತಿಯ ಹೋರಾಟಗಳಿರಬಹುದು, ಬಿಡುಗಡೆ ಕೊಡ್ರಿ ಸ್ವಾಮಿ. ಜೀವಳ ವಾಕ್ಯ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ
ಅವರಿಗಿರುವಂಥ ಎಲ್ಲ ತಡ್ಡೆಗಳು ಮುರಿಯಲ್ಪಡಲಿ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿರುವಂಥ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವನ ಮಾಡಲು ಆತ್ಮನ ಮೂಲಕ ಸಹಾಯ ಅದನ್ನೀಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವುಳ್ಳ ತಂದೆ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ, ಸಂತೋಷವಾಗಿರಿ. ದೇವರು ನಿಮಗಿರುವಂಥ ತಡೆಗಳನ್ನು ಮುರಿದು ಹಾಕಿದ್ದಾರೆ. ನೀವು ಆಶೀರ್ವದಿಸಲ್ಪಡ್ತೀರಾ, ಅಭಿವೃದ್ಧಿ ಆಗ್ತೀರಾ, ಉನ್ನತಿಗೆ ಬರ್ತೀರಾ. ದೇವರು ನಿಮ್ಮನ್ನ ತನ್ನ ಚಿತ್ತಂತೆ ಹೇರಳವಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಇನ್ನೊಂದು ಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.